ಸೊ ಈ ವಿಡಿಯೋ ಹೆರಿಗೆ ನಂತರ ಯಾರ್ಯಾರು ವೆಯ್ಟ್ ಗೇನ್ ಆಗಿರ್ತೀರಾ ಅವರಿಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಯಾವ ಯಾವ ಪದ್ಧತಿಗಳನ್ನ ಫಾಲೋ ಮಾಡ್ಬೋದು ಅನ್ನೋದಕ್ಕೆ ಒಂದಿಷ್ಟು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಮೊದಲನೇದಾಗಿ ನೀವು ನ್ಯಾಚುರಲ್ ಡೆಲಿವರಿ ಆಗಿದ್ದರೆ ನಿಮ್ಮ ಒಂದು ಆ್ಯಕ್ಟಿವಿಟಿನ ಒಂದು 1 ಮಂತ್ ಹತ್ತಿರ ಟೈಮ್ ತೊಗೊಂಡು ಡೆಲಿವರಿ ಆದಮೇಲೆ ಒಂದು 1 ಮಂತ್ ಟೈಮ್ ತೊಗೊಂಡು ಆಮೇಲೆ ನೀವು ಲೈಟಾಗಿ ಒಂದು ಸಿಂಪಲ್ ವಾಕಿಂಗ್ ಯೋಗ ಈ ಥರ ಸ್ಟಾರ್ಟ್ ಮಾಡಿಕೊಂಡು ಹಂತ ಹಂತವಾಗಿ ಸ್ಟ್ರಾಂಗರ್ ಎಕ್ಸಸೈಸ್ಗಳನ್ನ ಮಾಡಿಕೊಂಡು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೋದು. ಇನ್ನು ಎರಡನೇ ಮೆಥಡ್ ಬಂದು ಸಿ ಸೆಕ್ಷನ್ ಡೆಲಿವರಿ ಆಗಿದ್ದರೆ ಮೊದಲನೇ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ನೀವು ಹೊಲಿಗೆ ಏನು ಹಾಕಿರ್ತಾರೆ ಅದು ಗುಣ ಆಗಬೇಕು, ಆಮೇಲೆ ಅಲ್ಲಿರೋ ಗಾಯಗಳು ಗುಣ ಆಗಬೇಕು. ಸೊ ಅದಕ್ಕೆ ಒಬ್ಬೊಬ್ಬರಿಗೆ 1 ತಿಂಗಳು ತೊಗೋಬೋದು, 6 ವಾರ ತೊಗೋಬೋದು, ಕೆಲವೊಬ್ಬರು ಬೇಗನೂ ಆಗುತ್ತೆ. ಸೊ ಅಟ್ಲೀಸ್ಟ್ ಒಂದು 6 ವೀಕ್ಸ್ ಮಿನಿಮಮ್ಮು, ಅಟ್ಲೀಸ್ಟ್ ಒಂದು 2 ಮಂತ್ ಆಫ್ಟರ್ ಡೆಲಿವರಿ ಆದ್ರೂ ಕೂಡ ನೀವು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಡಾಕ್ಟರ್ನ ಒಂದು ಸಲ ಕೇಳಬೇಕು, ಇದನ್ನ ನನ್ನ ಸ್ಟಿಚಸ್ ಎಲ್ಲ ಹೀಲ್ ಆಗಿದೆಯಾ, ಇವಾಗ ನಾನು ಸ್ಟಾರ್ಟ್ ಮಾಡ್ಬೋದಾ ಅಂತ ಒಂದು ಸಲ ಡಾಕ್ಟರ್ ಹತ್ರ ಪರ್ಮಿಷನ್ ಕೊಟ್ಟ ಮೇಲೆ ಆಮೇಲೆ ನೀವು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ನೀವು ಯಾರಿಗೆ ಕೇಳಿದ್ರು ವೆಯ್ಟ್ ಗೇನ್ ನಿಮಗೆ ಯಾವಾಗ ಆಯಿತು ಅಂತ ತುಂಬ ಲೇಡೀಸಿಗೆ ಕೇಳಿದಾಗ ಹೆಚ್ಚಾಗಿ ಅವ್ರು ಹೇಳೋದೆ ನಾನು ಮೊದಲೆಲ್ಲ ಸಣ್ಣ ಇದ್ದೆ, ನನ್ನ ಮಗು ಆದಮೇಲೆ ನಂದು ವೆಯ್ಟ್ ಗೇನ್ ಆಯಿತು ಅಂತ ಹೇಳ್ತಾರೆ. ಬಟ್ ಅವರು ಈ ಇಂಪಾರ್ಟೆಂಟ್ ಟೈಮ್ ಏನಂದರೆ ನಿಮ್ಮ ಡೆಲಿವರಿ ಆಗಿ ಒಂದು 2-3 ಮಂತ್ಸಲ್ಲಿ ಕೆಲವೊಬ್ಬರಿಗೆ ನ್ಯಾಚುರಲ್ ಆಗಿ ಅವರಿಗೆ ವೆಯ್ಟ್ ಏನಿದೆ ಕಡಿಮೆ ಆಗಿಬಿಡುತ್ತೆ. ಅದೇ ಇನ್ನು ಕೆಲವೊಬ್ಬರು ಆ ಟೈಮಲ್ಲಿ ಇದೇ ಟೈಮಲ್ಲಿ ಅದು ಇದು ತುಂಬ ತಿಂದ್ಕೊಂಡು ಅದೇ ಟೈಮಲ್ಲಿ ತುಂಬ ವೆಯ್ಟ್ ಗೇನ್ ಆಗಿಬಿಡ್ತಾರೆ. ಸೊ ನೀವು ತುಂಬ ಕಾನ್ಷಿಯಸ್ ಆಗಿರಬೇಕು. ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನು ವೆಯ್ಟ್ ಗೇನ್ ಆಗಿದೆ ಅದನ್ನು ಅಟ್ಲೀಸ್ಟ್ ಈಗ 9 ತಿಂಗಳಲ್ಲಿ ವೆಯ್ಟ್ ಗೇನ್ ಆಗಿದೆ, ಅದನ್ನು ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಪೇಷನ್ಸಿಂದ ನೀವು ಪ್ರಯತ್ನಗಳು ಮಾಡಬೇಕು. ಬಟ್ ಏನೋ ಇಮ್ಮಿಡಿಯೇಟಾಗಿ ಮಾಡಬೇಕು ಅಂತ ಹೇಳಿ ಯಾವುದೇ ಕ್ರ್ಯಾಶ್ ಡಯಟಿಂಗು ಅಥವಾ ಊಟ ಬಿಟ್ಬಿಡೋದು ಅಥವಾ ತೀರಾ ಕಡಿಮೆ ತಿನ್ನೋದು, ಯಾವುದೇ ರೀತಿಯ ರಾಂಗ್ ಡಯಟ್ಗಳೆಲ್ಲ ಮಾಡಬಾರ್ದು. ಬಟ್ ನಿಮಗೆ ಬಹಳ ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ಒಂದು ಹೆಲ್ದಿ ಬ್ಯಾಲೆನ್ಸ್ ಡಯಟ್ ಬೇಕಾಗುತ್ತೆ. ಕರೆಕ್ಟಾಗಿ ಪ್ರತಿ ಆಹಾರದಲ್ಲೂ ಅಟ್ಲೀಸ್ಟ್ ಒಂದು 20 ಗ್ರಾಮ್ ಅಷ್ಟಾದರೂ ಪ್ರೋಟೀನ್ ಬರುವಂತಹ ಒಂದು ಆಹಾರನ ತಗೊಳ್ಬೇಕಾಗತ್ತೆ. ಪ್ರತಿಯೊಂದು ಊಟದಲ್ಲೂ ಕರೆಕ್ಟಾಗಿ ಪ್ರೋಟೀನು, ಕಾರ್ಬೋಹೈಡ್ರೇಟು, ವೆಜಿಟೇಬಲ್ಸು ಇದನ್ನ ಕರೆಕ್ಟಾಗಿ ಕಂಪೋಸ್ ಮಾಡಿ ತೊಗೊಂಡ್ರೆ ನಿಮಗೆ ಗ್ರ್ಯಾಜುವಲ್ ಆಗಿ ನಿಧಾನವಾಗಿ ಹಂತ ಹಂತವಾಗಿ ವೆಯ್ಟ್ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಯೋಚನೆ ಮಾಡಬೇಕು ಅಂದರೆ ಮಹಿಳೆಯರಿಗೆ ತುಂಬ ಜನರಿಗೆ ತುಂಬ ಕಾನ್ಷಿಯಸ್ ಆಗಿರ್ತಾರೆ. ಹೊಟ್ಟೆ ಅಂದರೆ ನೋಡೋದಕ್ಕೆ ಸ್ವಲ್ಪ ಮೊದಲಿನಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಕಾಣೋದ್ರಿಂದ ಅವರು ಅಲ್ಲಿ ಇಲ್ಲಿ ವಿಡಿಯೋಗಳು ನೋಡಿಕೊಂಡು ಶಾರ್ಟಲ್ಲಿ ರೀಲಲ್ಲಿ ಒಂದಿಷ್ಟು 3 ಜನ ಹುಡುಗಿಯರು ಹೊಟ್ಟೆ ಎಕ್ಸಸೈಸ್ಗಳು ಹಾಕಿರ್ತಾರೆ ಅಥವಾ ಕ್ರಂಚಸ್ ಹಾಕಿರ್ತಾರೆ ಅಥವಾ ಲೆಗ್ ರೈಸಸ್ ಹಾಕಿರ್ತಾರೆ. ಈ ಥರ ಡೈರೆಕ್ಟ್ ಹೊಟ್ಟೆನ ಮುಂಭಾಗ ಮಾತ್ರ ಎಕ್ಸಸೈಸ್ ಮಾಡೋಂಥ ತುಂಬ ಎಕ್ಸಸೈಸ್ಗಳು ಅಲ್ಲಿ ಇಲ್ಲಿ ಅರ್ಧಂಬರ್ಧ ನೋಡಿಕೊಂಡು ಮನೆಯಲ್ಲಿ ಮಾಡೋದಕ್ಕೆ ಹೋಗಿ ಮೇನ್ ಮಿಸ್ಟೇಕ್ಸ್ ಏನು ಮಾಡ್ಕೋತಾರೆ ಅಂದರೆ ತುಂಬ ಜನರಿಗೆ ಈ ರೀತಿ ಕೆಲವೊಬ್ಬರಿಗೆ ಡಯಾಸ್ಟೈಟಿಸ್ ರೆಕ್ಟಿ ಅನ್ನೋ ಒಂದು ಪ್ರಾಬ್ಲಮ್ ಇರುತ್ತೆ. ಅಂದರೆ ಹೊಟ್ಟೆಯ ಮಧ್ಯಭಾಗದಲ್ಲಿ ಒಂದು ಗ್ಯಾಪ್ ಥರ ಕ್ರಿಯೇಟ್ ಆಗಿರುತ್ತೆ. ಅಂದರೆ ಮಸಲ್ಸ್ ಏನಿರುತ್ತೆ ಲೀನಿಯಸ್ ಆಲ್ಬಾ ಅನ್ನೋದು ಅದು ಸಪ್ರೇಟ್ ಆಗಿರುತ್ತೆ. ಅದು ಕೂಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅದಕ್ಕೆ ನೀವು ಡೈರೆಕ್ಟ್ ಆ್ಯಪ್ನ ವರ್ಕೌಟ್ ಮಾಡಬಾರ್ದು. ಸೈಡಿಂದ ಅಥವಾ 240 ಡಿಗ್ರಿ ಆಫ್ ವರ್ಕೌಟ್ ಅಂತ ಹೇಳ್ತಾರೆ. ಮುಂದ್ಗಡೆ ಭಾಗಕ್ಕೆ ಇಸೋಲೇಷನ್ ಮೂಮೆಂಟ್ಸ್ ಅಂದರೆ ಪ್ಲ್ಯಾಂಕ್ ಅಥವಾ ಲೈಟ್ ಎಲಿವೇಟೆಡ್ ಪ್ಲ್ಯಾಂಕ್ ಆ ಥರ ವರ್ಕೌಟ್ಗಳನ್ನ ಮಾಡ್ಬೋದು. ಬಟ್ ಹೆಚ್ಚಾಗಿ ಏನೇ ವರ್ಕೌಟ್ ಮಾಡಿದ್ರು ಸೈಡು, ಓಬ್ಲಿಕ್ಸು, ಲೋವರ್ ಬ್ಯಾಕು ಈ ರೀತಿ ಕೋರ್ ಮಸಲ್ಸ್ನ ಸ್ಟ್ರಾಂಗ್ ಮಾಡುವಂಥ ವರ್ಕೌಟ್ಗಳನ್ನ ಮಾಡಬೇಕಾಗುತ್ತೆ. ಕೆಲವೊಬ್ರಿಗೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ಅಂಬ್ಲಿಕಲ್ ಹರ್ನಿಯಾ ಅಂತ ಹೇಳ್ತಾರೆ. ಹೊಕ್ಕಳು ದಪ್ಪ ಆಗ್ಬಿಡೋದು, ಅಂದರೆ ನಮ್ಮ ಕರುಳಿನ ಭಾಗ ಮಸಲ್ನಿಂದ ಹೊರಗಡೆ ಬರುವಂಥದ್ದು ಒಂದು ಪ್ರಾಬ್ಲಮ್ ಕೂಡ ಬರುತ್ತೆ. ಇದು ಕೂಡ ಇನ್ನೊಂದು ದೊಡ್ಡ ಪ್ರಾಬ್ಲಮ್ಮು. ಅದಕ್ಕೂ ಕೂಡ ತುಂಬ ಸೆನ್ಸಿಟಿವ್ ಆಗಿ ಎಕ್ಸಸೈಸ್ಗಳು ಮಾಡಬೇಕಾಗ್ಬಿಡುತ್ತೆ. ಅದಕ್ಕೆ ಎಲ್ಲೆಲ್ಲೋ ಯಾರ್ಯಾರೋ ಬ್ಲಾಗರ್ಸು ಅವರು ಇವರು ಏನೋ ಎಜುಕೇಷನ್ ಇಲ್ಲದೆ ಇರೋರು ಇಂಥದ್ದೇನಾದರೂ ಅಡ್ವೈಸ್ ಕೊಟ್ಟಾಗ ನಿಮ್ಮ ಕಂಡೀಷನ್ ಏನೋ ಬೇರೆ ಇರ್ಬೋದು ಅಲ್ವಾ. ಸೊ ಎಲ್ರಿಗೂ ಒಂದೇ ರೀತಿ ಕಂಡೀಷನ್ ಅಂತ ಇರೋದಿಲ್ಲ, ಒಬ್ಬೊಬ್ರಿಗೆ ಒಂದೊಂಥರ ಕಂಡೀಷನ್ ಇರುತ್ತೆ. ಯಾರೋ ಒಬ್ಬರಿಗೆ ಯಾವತ್ತೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿರೋದಿಲ್ಲ ಅವ್ರು ಪ್ರೆಗ್ನೆಂಟ್ ಆಗೋದಕ್ಕೆ ಮುಂಚೆ, ಅಂಥವ್ರಿಗೆ ಕೆಲವೊಬ್ಬರಿಗೆ ಎಕ್ಸ್ಟ್ರೀಮ್ ಲೋವರ್ ಬ್ಯಾಕ್ ಪೇನ್ ಬರುತ್ತೆ. ಬಿಕಾಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನೀವು ವೆಯ್ಟ್ನ ಮುಂಭಾಗದಲ್ಲಿ ಇಟ್ಕೊಂಡಾಗ ಎಕ್ಸ್ಟ್ರೀಮ್ ಪ್ರೆಷರ್ ಆಗಿರುತ್ತೆ ನಿಮ್ಮ ಲೋವರ್ ಬ್ಯಾಕಿಗೆ. ಅಂದರೆ ಲೋವರ್ ಬ್ಯಾಕ್ ಪ್ರಾಬ್ಲಮ್ ಬರೋದು, ಹೆಚ್ಚು ಕಡಿಮೆ ಸಯಾಟಿಕಾ ಪೇನ್ ಬರೋದು ಕೆಲವೊಬ್ಬರಿಗೆ, ಇದೆಲ್ಲ ವೀಕ್ ಕೋರ್ ಇರುತ್ತೆ. ಆ ಕೋರ್ ಮಸಲ್ಗಳನ್ನ ಸ್ಟ್ರಾಂಗ್ ಮಾಡುವಂತಹ ವ್ಯಾಯಾಮಗಳನ್ನ ನಾನು ಈ ಹಿಂದೆ ಪೋಸ್ಟ್ ಮಾಡಿದ್ದೆ ಇನ್ನೊಂದು ವಿಡಿಯೋದಲ್ಲಿ, ಅದನ್ನ ಕಂಪ್ಲೀಟಾಗಿ ನೋಡಿ. ಅದು ಡಯಾಸ್ಟೈಟಿಸ್ ರೆಕ್ಟಿಗೆ ಯಾವ ಥರ ಎಕ್ಸಸೈಸಸ್ ಮಾಡಬೇಕು ಮತ್ತು ಕೋರ್ ಮಸಲ್ಸ್ಗಳಿಗೆ ಯಾವ ಥರ ಎಕ್ಸಸೈಸ್ಗಳು ಮಾಡಬೇಕು ಅಂತ ಆ ವಿಡಿಯೋದಲ್ಲಿ ಇತ್ತು. ಸೊ ಈ 2 ಪ್ರಾಬ್ಲಮ್ಗಳು ಬಹಳ ಲೋವರ್ ಬ್ಯಾಕ್ ಪೇನ್, ಅಂಬ್ಲಿಕಲ್ ಹರ್ನಿಯಾ ಮತ್ತು ಡಯಾಸ್ಟೈಟಿಸ್ ರೆಕ್ಟಿ, ಇದು ಕಾಮನ್ ಆಗಿ ತುಂಬ ಜನರಿಗೆ ಬರುವಂಥದ್ದು ಒಂದು 3 ಪ್ರಾಬ್ಲಮ್ಸ್ಗಳು ಡ್ಯೂರಿಂಗ್ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ. ಸೊ ಕಾನ್ಷಿಯಸ್ ಆಗಿ ಎಲ್ಲದಕ್ಕೂ ಬೇರೆ ಬೇರೆ ರೀತಿಯ ಅಪ್ರೋಚಸ್ ಇರುತ್ತೆ. ನಿಮಗೆ ಯಾವ ಥರ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ
ಅದ್ರ ಬಗ್ಗೆ ಬೇರೆ ವಿಡಿಯೋನ ನಾನು ಪೋಸ್ಟ್ ಮಾಡ್ತೀನಿ. ಅಂದರೆ ಬ್ಯಾಕ್ ಪೇನ್ಗೂ ನನ್ನ ಚಾನಲಲ್ಲಿ ವಿಡಿಯೋ ಇದೆ. ಅಂಬ್ಲಿಕಲ್ ಹರ್ನಿಯಾ ಬಗ್ಗೆ ಒಂದು ವಿಡಿಯೋ ಮಾಡಿಲ್ಲ, ಬಿಕಾಸ್ ತುಂಬ ಕಡಿಮೆ ಜನರಿಗಿರುತ್ತೆ ಈ ಪ್ರಾಬ್ಲಮ್ಮು. ಬಟ್ ಅಂಬ್ಲಿಕಲ್ ಹರ್ನಿಯಾ ಇದ್ದರೆ ಡೈರೆಕ್ಟಾಗಿ ನಿಮ್ಮ ಆ್ಯಪ್ನ ಟಾರ್ಗೆಟ್ ಮಾಡಬಾರ್ದು. ಫುಲ್ ಬಾಡಿನ ಮೂವ್ಮೆಂಟ್ ಇರುವಂಥ ಎಕ್ಸಸೈಸ್ಗಳು ಮಾಡ್ಬೋದು, ಲೋವರ್ ಬಾಡಿ ಇರುವಂಥ ಎಕ್ಸಸೈಸ್ಗಳನ್ನ ಮಾಡ್ಬೋದು. ಅಂಬ್ಲಿಕಲ್ ಹರ್ನಿಯಾ ತಾನಾಗೆ ಕಡಿಮೆ ಆಗೋದು ಕಷ್ಟ. ಕೆಲವೊಬ್ಬರಿಗೆ ಮೆಶ್ ಹಾಕಬೇಕಾಗತ್ತೆ, ಸರ್ಜರಿ ಬೇಕಾಗುತ್ತೆ. ಸೊ ಅದನ್ನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆಮೇಲೆ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ವಿಷಯ ಏನಂದರೆ, ಹಾಲು ಕುಡಿಸೋದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಕೆಲವೊಬ್ಬರು ಹಾಲು ಕುಡಿಸೋ ಪ್ರಯತ್ನಕ್ಕೆ ಹೋಗೋದಿಲ್ಲ. ಹಾಲು ಕುಡಿಸೋದ್ರಿಂದ ನಿಮ್ಮ ದೇಹದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಅದು ಕೂಡ ನಿಮಗೆ ಇಂಡೈರೆಕ್ಟಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಒಬ್ಬೊಬ್ಬರು ಅರ್ಧ ಲೀಟ್ರು 1 ಲೀಟ್ರ್ ಹಾಲು ಕುಡಿಯೋದೆಲ್ಲ ಕೇಳಿದ್ದೀನಿ. ಹಾಲು ಕುಡಿದ್ರೆ ಹಾಲು ಬರುತ್ತೆ ಅನ್ನೋ ಒಂದು ರಾಂಗ್ ಕಲ್ಪನೆ, ಅದು ತುಂಬ ತಪ್ಪು ಕಲ್ಪನೆ. ಹಂಗಿದ್ರೆ ಎಲ್ಲ ಪ್ರಾಣಿಗಳು ಹಾಲು ಕುಡಿಸ್ತವೆ ಅಂದರೆ ಅದು ಬೇರೆ ಪ್ರಾಣಿಗಳ ಹಾಲು ಕುಡಿದು ಹಾಲು ಕುಡಿಸ್ತಾರ? ಆ ಥರ ಇರಲ್ಲ ತಾನೆ. ಸೊ ಇಲ್ಲಾಜಿಕಲ್ ಅದು. ನಿಮಗೆ ನಿಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಮಿಲ್ಕ್ ಪ್ರೊಡಕ್ಷನ್ ಆಗುತ್ತೆ, ಹಾಲು ಕುಡಿಬೇಕು ಅನ್ನೋದು ವೆರಿ ವೆರಿ ರಾಂಗ್ ಕಾನ್ಸೆಪ್ಟ್. ತುಂಬ ಜನ ಇದನ್ನ ಮಾಡಿರೋದು ನೋಡಿದ್ದೀನಿ. ಈ ಥರ ಮಾಡಿನೇ ಹಾಲು ಅನ್ನೋದು ಒಂದು ಸ್ವಲ್ಪ ಹೆವಿ ಕ್ಯಾಲೋರಿ ಕಂಟೆಂಟು. ಅದರಲ್ಲಿ ಹಾಲಲ್ಲಿ ಲ್ಯಾಕ್ಟೋಸ್ ಅನ್ನೋ ಶುಗರ್ ಅಂಶ ಕೂಡ ಇರುತ್ತೆ. ಅವಶ್ಯಕತೆಗಿನ ಎಲ್ಲೋ ಲಿಮಿಟಲ್ಲಿ ಸ್ವಲ್ಪ ತೊಗೊಂಡ್ರೆ ಪರವಾಗಿಲ್ಲ, ಬಟ್ ತುಂಬ ಅವಶ್ಯಕತೆಗಿನ ಜಾಸ್ತಿ ಹಾಲು ಕುಡಿದ್ರೆ ನಿಮಗೆ ವೆಯ್ಟ್ ಗೇನ್ ಅದರಿಂದನೇ ಕೂಡ ಆಗ್ಬೋದು, ಬಿಕಾಸ್ ಕ್ಯಾಲೋರಿ ಕನ್ಸಂಪ್ಷನ್ ಜಾಸ್ತಿ ಆಗಿ. ಸೊ ಅದ್ರ ಬಗ್ಗೆ ಕೂಡ ಕಾನ್ಷಿಯಸ್ ಆಗಿರ್ಬೇಕು ನಾವು. ಹೆಚ್ಚಾಗಿ ಮಹಿಳೆಯರಿಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ವೆಯ್ಟ್ ಗೇನ್ ಆಗೋ ಒಂದು ಕಾರಣ ಏನು ಅಂದರೆ ಸ್ಲೀಪ್ ಡಿಪ್ರೈವೇಷನ್. ಅಂದರೆ ಒಂದು ಕಂಟಿನ್ಯೂಸ್ ಆಗಿರೋ ಒಂದು ನಿದ್ದೆ ಸಿಗೋದಿಲ್ಲ. ಈಗ ಮಗು ಹುಟ್ಟಿದಾಗ ಮಗು ಮಧ್ಯದಲ್ಲಿ ಹೇಳ್ತಾ ಇರುತ್ತೆ, ಎದ್ದಾಗೆಲ್ಲ ಹಾಲು ಕುಡಿಸ್ಬೇಕು ಅಥವಾ ಎದ್ದಾಗೆಲ್ಲ ಅದನ್ನ ನೋಡ್ಕೋಬೇಕು ಅಂದಾಗ ನಿಮಗೆ ಒಂದು ಸ್ಟ್ರೆಚ್ಚಲ್ಲಿ ಒಂದು 7-8 ಗಂಟೆಗಳ ನಿದ್ದೆ ಸಿಗೋದಿಲ್ಲ. ಬ್ರೇಕ್ ಆಗ್ತಿರುತ್ತೆ. ಯಾವಾಗಲೂ ನಮ್ಮ ನಿದ್ದೆಯಲ್ಲಿ ಹಂತಗಳಿದೆ. ಅಂದರೆ ಸ್ಟೇಜ್ 1, ಸ್ಟೇಜ್ 2, ರೆಮ್ ಸ್ಲೀಪ್ ಅಂತಿರುತ್ತೆ, ಡೀಪ್ ಸ್ಲೀಪ್ ಅಂತಿರುತ್ತೆ. ಈ ಎಲ್ಲ ಸೈಕಲ್ಗಳನ್ನ ಈ ಎಲ್ಲ ಹಂತಗಳನ್ನ ಮುಗಿಸ್ದಾಗೇನೆ ನಮ್ಮ ದೇಹ ಕಂಪ್ಲೀಟಾಗಿ ರಿಕವರ್ ಆಗೋದು, ನಮ್ಮ ದೇಹದಲ್ಲಿ ಎಲ್ಲ ಹಾರ್ಮೋನ್ ಬ್ಯಾಲೆನ್ಸ್ ಸಿಂಕ್ ಆಗೋದು. ಬಟ್ ಇದೆಲ್ಲ ಸರಿಯಾಗಿ ಆಗದೇ ಇರೋದ್ರಿಂದ ಜನರಲಿ ಕಾರ್ಟಿಸಾಲ್ ಲೆವೆಲ್ ಅಂದರೆ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ ಜಾಸ್ತಿ ಇರುತ್ತೆ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ತುಂಬ ಮಹಿಳೆಯರಿಗೆ. ನಿಮಗೊಂದು ಸಿಂಪಲ್ ಉದಾಹರಣೆ ಕೊಡಬೇಕು ಅಂದರೆ, ನನ್ನ ಕ್ಲೈಂಟ್ಗಳಲ್ಲೇ ಕೆಲವೊಬ್ಬರು ಲೇಡೀಸ್ಗೆ ಕೇರ್ ಟೇಕರ್ಸ್ ಇರ್ತಾರೆ. ಅಂದರೆ ಮಗು ರಾತ್ರಿ ಹೊತ್ತು ಎಷ್ಟೇ ಹತ್ರ ನೋಡ್ಕೊಳ್ಳೋಕೆ ಒಬ್ರು ಇರ್ತಾರೆ. ಅಮ್ಮ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಹೆಲ್ಪರ್ ಆಗಿರ್ಬೋದು. ಅಂಥವ್ರಿಗೆ ವೆಯ್ಟ್ ಇಮ್ಮಿಡಿಯೇಟಾಗಿ ನಾವು ಅವರಿಗೆ ಡಯಟ್ ಪ್ರೋಗ್ರಾಮ್ ಎಲ್ಲ ಕೊಟ್ಟಾಗ ಬೇಗ ಅವ್ರ ರಿಸಲ್ಟ್ ಬಂದ್ಬಿಡುತ್ತೆ. ಬಟ್ ಯಾರು ಈ ರೀತಿ ಸಪೋರ್ಟ್ ಇರಲ್ಲ ಅವ್ರಿಗೆ, ಯಾರು ಪೂರ್ತಿ ನಿದ್ದೆ ಡಿಸ್ಟರ್ಬ್ಡ್ ಆಗಿ ಮಧ್ಯದಲ್ಲಿ ಮಗು ಮಲಗಿದಾಗೆಲ್ಲ ನೀವು ಮಲಗಬೇಕು, ಅದೇ ಬೆಸ್ಟ್ ಐಡಿಯಾ. ಒಂದು ಅಂದರೆ ಡೈಲಿ ಒಂದು 8 ಅವರ್ ಆದರೂ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಬಟ್ ಏನೇ ಆದ್ರೂ ನಿಮಗೆ ಒಂದು ಸ್ಟ್ರೆಚ್ಚಲ್ಲಿ ನಿದ್ದೆ ಬರೋದು ಕಷ್ಟ, ಅದು ಅರ್ಥ ಆಗುತ್ತೆ ನನಗೆ. ಬಟ್ ಅದೇ ಸೊಲ್ಯೂಷನ್ ಇದೆ. ಒಳ್ಳೆ ಆಹಾರ ಕ್ರಮದ ಜೊತೆ ನಿದ್ದೆ ಸರಿ ಇದ್ದರೆ ಬೇಗ ರಿಸಲ್ಟ್ ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಸ್ಲೋ ಆಗಿ ವೆಯ್ಟ್ ಲಾಸ್ ಆಗುತ್ತೆ. ಯಾರೋ ಒಬ್ಬರು 10-15 kg 3-4 ತಿಂಗಳಲ್ಲಿ ಕಡಿಮೆ ಮಾಡಿರೋದು ನೋಡಿರ್ತೀರಾ. ಅದೇ ರೀತಿ ಇನ್ನು ಕೆಲವೊಬ್ಬರಿಗೆ ಡೆಲಿವರಿ ಆದಮೇಲೆ ಜಾಸ್ತಿನೇ ಟೈಮ್ ತೊಗೋಬೋದು. ಅದೇ 10-15 kg ಕಡಿಮೆ ಮಾಡೋದಕ್ಕೆ 6 ತಿಂಗಳು, 7 ತಿಂಗಳು, 8 ತಿಂಗಳು, 9 ತಿಂಗಳು ಕೂಡ ತೊಗೋಬೋದು. ಅಟ್ ಡಿಪೆಂಡ್ಸ್ ಆನ್ ನಿಮ್ಮ ಸ್ಲೀಪ್ ಕ್ವಾಲಿಟಿ ಮತ್ತು ಆ್ಯಕ್ಟಿವಿಟಿ ಚೆನ್ನಾಗಿದ್ದರೆ ಬೇಗ ಬರುತ್ತೆ ರಿಸಲ್ಟ್ ಅನ್ನೋದು. ಸೊ ಯಾವುದೇ ಕಾರಣಕ್ಕೂ ಕ್ರ್ಯಾಶ್ ಡಯಟ್ ಮಾಡೋದು, ಊಟ ಬಿಡೋದು ಈ ಥರ ಎಲ್ಲ ಮಾಡಬಾರ್ದು. ಇದು ನಿಮ್ಮ ಬ್ರೆಸ್ಟ್ ಫೀಡಿಂಗಿಗೂ ಎಫೆಕ್ಟ್ ಆಗುತ್ತೆ. ಡಯಟ್ ಅಂದರೆ ತುಂಬ ಜನರ ತಲೆಯಲ್ಲಿ ವೆರಿ ವೆರಿ ರಾಂಗ್ ಕಾನ್ಸೆಪ್ಟ್. ಡಯಟ್ ಅಂದರೆ ಊಟ ಬಿಡೋದು ಅನ್ಕೋತಾರೆ ಕೆಲವೊಬ್ಬರು. ಯಾವುದು ಬರೀ ಸೂಪ್ ತಿನ್ನೋದು, ವೆಜಿಟೇಬಲ್ಸ್ ತಿನ್ನೋದು, ಸೊಪ್ಪು ತಿನ್ನೋದು, ಹಣ್ಣು ತಿನ್ನೋದು, ಈ ಥರ ಡಯಟ್ ಅನ್ನೋದೇ ಕಾನ್ಸೆಪ್ಟೇ ತುಂಬ ಜನರಿಗೆ ಯಾಕೆ ಗೊತ್ತಿರಲ್ಲ. ಯಾಕಂದರೆ ಯಾರು ಪ್ರೊಫೆಷನಲ್ ಹತ್ರ ವರ್ಕೇ ಮಾಡಿರಲ್ವಲ್ಲ. ಎಲ್ಲರೂ ಶಾರ್ಟ್ ಕಟ್ಸ್ನ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಹುಡುಕ್ತಾ ಇರ್ತಾರೆ. ಪ್ರೆಗ್ನೆನ್ಸಿ, ಡೆಲಿವರಿ ಅಂದರೆ ಲಕ್ಷಗಟ್ಟಲೆ ಎಲ್ಲ ಖರ್ಚು ಮಾಡ್ತಾರೆ. ಬಟ್ ಕರೆಕ್ಟಾಗಿ ವೆಯ್ಟ್ ಕಡಿಮೆ ಮಾಡೋದಕ್ಕೆ ಒಂದು ಸ್ವಲ್ಪ ಪ್ರೊಫೆಷ್ನಲ್ನ ಯಾರು ಕನ್ಸಲ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅದೊಂದು ಪ್ರಾಬ್ಲಮ್ಮು. ಬಿಕಾಸ್ ಅವ್ರಿಗೆ ಅರ್ಥ ಆಗೋದಿಲ್ಲ ಇಲ್ಲಿರೋ ಸೀರಿಯಸ್ ಪ್ರಾಬ್ಲಮ್ ಏನು, ಯಾಕೆ ಸರಿಯಾಗಿ ಎಲ್ಲ ಮಾಡಬೇಕು, ತಪ್ಪಾಗಿ ಯಾಕೆ ಮಾಡಬಾರ್ದು ಅಂತ. ಸೊ ಪೋಸ್ಟ್ ಡೆಲಿವರಿ ನಂತರ ನೀವು ಫೀಡಿಂಗ್ ಮಾಡ್ತಿರೋದ್ರಿಂದ ನೀವು ಮೇಂಟೆನೆನ್ಸ್ ಕ್ಯಾಲರಿ ಎಷ್ಟು ಅಂದರೆ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಯಾಲೋರೀಸ್ನ ನೀವು ಕನ್ಸ್ಯೂಮ್ ಮಾಡಿ, ನೀವೇನು ಕರಗಿಸ್ತೀರಾ ಅದು ಆ್ಯಕ್ಟಿವಿಟಿಯಿಂದ ಕರಗಿಸ್ಬೇಕು. ಯಾವ ಥರದ ಆ್ಯಕ್ಟಿವಿಟಿ? ಡೈಲಿ ಒಂದು ಸ್ವಲ್ಪ ಆದರೂ ವಾಕಿಂಗ್. ಈಗ ಅದೇ ನಿಮಗೆ ಡಾಕ್ಟ್ರು ನಿಮಗೆ ಸಿಗ್ನಲ್ ಕೊಟ್ಟ ಮೇಲೆ, ನೀವು ಆ್ಯಕ್ಟಿವಿಟಿ ಮಾಡ್ಬೋದು ಅಂತ ಸಿಗ್ನಲ್ ಕೊಟ್ಟ ಮೇಲೆ ಸ್ವಲ್ಪ ನಿಧಾನವಾಗಿ ಸ್ವಲ್ಪ ವಾಕಿಂಗ್ ಸ್ಟಾರ್ಟ್ ಮಾಡಿಕೊಂಡು, ಆಮೇಲೆ ಲೈಟ್ ಪೋಸ್ಟ್ ನ್ಯಾಟಲ್ ಯೋಗ ಅಥವಾ ಪೋಸ್ಟ್ ನ್ಯಾಟಲ್ ವರ್ಕೌಟ್ಸ್ ಅಂತ ಒಂದು ವಿಡಿಯೋ ಇದೆ ಅಂದರೆ ಒಂದು ಲೈಟ್ ಆ್ಯಕ್ಟಿವಿಟಿ ಇರೋಂಥ ಒಂದು ವಿಡಿಯೋ ಇದೆ ನನ್ನ ಚಾನಲಲ್ಲಿ ಕೂಡ ಇದೆ. ಅದನ್ನ ಸ್ಟಾರ್ಟ್ ಮಾಡಿ ನಿಧಾನವಾಗಿ ಹಂತವಾಗಿ ಒಂದು ಲೆವೆಲಿಗೆ ನೀವು ಬಂದಮೇಲೆ ಅದು ನಿಮಗೆ ತುಂಬ ಕಡಿಮೆ ಅಂತ ಅನಿಸ್ತಿದೆ ಅಂದರೆ ಆಮೇಲೆ ನೀವು ಬೇಕಾದರೆ ಪವರ್ ಯೋಗ ಅಥವಾ ಪಿಲಾಟಿಸ್ ಅಥವಾ ಸ್ಟ್ರೆಂತ್ ಟ್ರೈನಿಂಗ್, ನಿಮ್ಮ ದೇಹದ ಭಾರವನ್ನು ಉಪಯೋಗಿಸಿ ಎಕ್ಸಸೈಸ್ ಮಾಡುವಂಥದ್ದನ್ನ ಮಾಡ್ಬೋದು. ನೀವು ವೆಯ್ಟ್ ಟ್ರೈನಿಂಗ್, ವಾಕಿಂಗ್, ಸ್ವಿಮ್ಮಿಂಗ್, ಸೈಕ್ಲಿಂಗ್ ಇದೆಲ್ಲ ಮಾಡ್ಬೋದು. ಹೆವಿ ರನ್ನಿಂಗ್ ಅಥವಾ ಸ್ಕಿಪ್ಪಿಂಗ್ ಈ ರೀತಿ ಎಕ್ಸಸೈಸ್ಗಳನ್ನ ಅವಾಯ್ಡ್. ಬಾಡಿ ವೆಯ್ಟ್ ರೆಸಿಸ್ಟೆನ್ಸ್ ಲೈನಿಂಗ್ ಲೈಕ್ ಸ್ಕ್ವಾಟ್ಸು, ಪುಷಪ್ಸು ಈ ರೀತಿ ನಮ್ಮ ದೇಹದ ಭಾರವನ್ನು ಉಪಯೋಗಿಸುವಂತಹ ಎಲ್ಲ ವ್ಯಾಯಾಮಗಳನ್ನೂ ಮಾಡ್ಬೋದು.
ಜಸ್ಟ್ ದಟ್ ಕ್ರಂಚಸ್ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವಾಯ್ಡ್ ಮಾಡಿ ಆಮೇಲೆ ಬೇಕಾದರೆ ಮಾಡ್ಬೋದು ಸ್ವಲ್ಪ ಟೈಮ್ ಆದ ನಾನು ಮೇಯ್ನಾಗಿ ಪೆಲ್ವಿಕ್ ಮಸಲ್ಸ್ನ ಜಾಸ್ತಿ ಟಾರ್ಗೆಟ್ ಮಾಡಬೇಕು. ಕೋರ್ ಮಸಲ್ಸಲ್ಲಿ ಲೋವರ್ ಬ್ಯಾಕು ಒಂದು 240 ಡಿಗ್ರಿ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಓನ್ಲಿ ರೆಕ್ಟಸ್ ಅಬ್ಡಾಮಿನಸ್ ಅಂದರೆ ಮುಂಭಾಗ ಬಂದು ರೆಕ್ಟಸ್ ಅಬ್ಡಾಮಿನಸ್ ಅಂತ ಇರುತ್ತೆ, ಬರೀ ಅದ್ರ ಮೇಲೆ ಫೋಕಸ್ ಮಾಡೋದಲ್ಲ. ಮತ್ತು ಡಯಟ್ ಬಂದು ಕ್ಯಾಲೋರಿ ಕೌಂಟ್ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅನ್ನೋದನ್ನ ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಕ್ಯಾಲೋರಿ ಪ್ರಕಾರ ನಿಮ್ಮ ಆಹಾರಗಳನ್ನ ತಗೊಳ್ಳಿ. ವೆಯ್ಟ್ ಎಷ್ಟು ಅಂದರೆ ವಾರಕ್ಕೆ 1% ಥರ ಟಾರ್ಗೆಟ್ ಮಾಡ್ಬೋದು ನೀವು. 1% ಆಫ್ ನಿಮ್ಮ ಟೋಟಲ್ ಬಾಡಿ ವೆಯ್ಟು. ಈವನ್ 0.5% ಈಸ್ ಫೈನ್, ಓಕೆ. ಬಟ್ ಕೆಲವೊಬ್ಬರಿಗೆ ಅರ್ಜೆಂಟ್ ಇರುತ್ತೆ. 0.5% ಆಫ್ ವೀಕ್ ಕಡಿಮೆ ಆದ್ರೂ ನಡೆಯುತ್ತೆ, ಓಕೆ. ಅಂದರೆ ಒಬ್ಬರು 70 kg ಇರೋರಿಗೆ ವಾರಕ್ಕೆ ಒಂದು 600-700 ಗ್ರಾಮ್ ಕಡಿಮೆ ಆದ್ರೂ ಇಟ್ಸ್ ಫೈನ್, ಏನು ತೊಂದರೆ ಇಲ್ಲ. ಯಾಕಂದರೆ ನೀವು 9 ತಿಂಗಳು ಗೇನ್ ಆಗಿರ್ತೀರ, ಅದನ್ನ ಇಮಿಡಿಯೇಟಾಗಿ ಕಳ್ಕೊಬೇಕು ಅಂತ ಏನೋ ತಪ್ಪಾಗಿ ಏನೋ ಮಾಡೋದ್ರ ಬದಲು ಗ್ರ್ಯಾಜುವಲ್ ಆಗಿ ಹಂತವಾಗಿ ಮಾಡಿದ್ರೆ ಅದು ಸೇಫಾಗಿ ನೀವು ಅದರಿಂದ ಹೊರಗಡೆ ಬರ್ತೀರಾ. ಮೊದಲೇ ಅಟ್ಲೀಸ್ಟ್ ನಿಮ್ಮ ಹೊಟ್ಟೆಯ ಶೇಪ್ ಏನಿದೆ 90% ಮೊದಲೇ ಹೆಂಗಿತ್ತು ಹಂಗೆ ಮಾಡ್ಬೋದು. ಒಂದು 10% ಲೋವರ್ ಬೆಲಿನಲ್ಲಿ ಸ್ವಲ್ಪ ಸಿ ಸೆಕ್ಷನ್ ಆಗಿದ್ದರೆ ಸ್ವಲ್ಪ ಇಂಡಿಫ್ರೆನ್ಸಸ್ ಕಾಣ್ಬೋದು. ಬಟ್ ಅದೂ ನಿಮಗೆ ಕರೆಕ್ಟಾಗಿ ಒಳ್ಳೆ ಅಂದರೆ ಫುಲ್ ಡೆಡಿಕೇಟಾಗಿ 1 ವರ್ಷ ಆ ಥರ ಎಲ್ಲ ಮಾಡಿದ್ರೆ ಅದು ಸರಿ ಮಾಡೋಕ್ಕಾಗತ್ತೆ, ಹೆಚ್ಚು ಕಡಿಮೆ 98% ಅಷ್ಟು. ಬಟ್ ಡಿಫೆಂಡ್ಸ್, ಪ್ರತಿಯೊಬ್ಬರ ಕೇಸು ಡಿಫ್ರೆಂಟ್ ಆಗಿರುತ್ತೆ. ಪ್ರೆಗ್ನೆನ್ಸಿನಲ್ಲಿ ಎಷ್ಟು ವೆಯ್ಟ್ ಗೇನ್ ಆಗಿದ್ರಿ, ನಿಮ್ಮ ಹಿಸ್ಟ್ರಿ ಏನು, ಮೊದಲೇ ಎಷ್ಟು ಎಕ್ಸಸೈಸ್ ಮಾಡ್ತಿದ್ರಿ, ಅಥವಾ ನಿಮ್ಮ ದೇಹದಲ್ಲಿ ಏನಾದ್ರು ಲೀನ್ ಮಾಸ್ ಆಲ್ರೆಡಿ ಇದೆಯಾ, ಒಳ್ಳೆ ಮೆಟಬಾಲಿಸಮ್ ಇದೆಯಾ, ಪ್ರೆಗ್ನೆನ್ಸಿಗಿಂತ ಮುಂಚೆ ಪೀರಿಯಡ್ ಇರೆಗ್ಯುಲರ್ ಇತ್ತಾ, PCOD ಇದೆಯಾ, ಥೈರಾಯ್ಡ್ ಇದೆಯಾ, ಇದೆಲ್ಲದ್ರ ಮೇಲೆ ಸ್ವಲ್ಪ ಡಿಫ್ರೆಂಟ್ ವಿಷಯಗಳು ಮ್ಯಾಟ್ರ್ ಆಗುತ್ತೆ. PCOD ಬಗ್ಗೆ ಬೇರೆ ವಿಡಿಯೋನೇ ಮಾಡಿದ್ದೀನಿ ನಾನು, ಯಾಕಂದರೆ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲೂ ಕೂಡ ನಿಮ್ಗೆ ಇರೆಗ್ಯುಲರ್ ಪೀರಿಯಡ್ಸ್ ತೊಂದರೆ ಎಲ್ಲ ಮತ್ತೆ ಕಾಣಿಸ್ಕೋಬೋದು. ಸೊ ಅದಕ್ಕೆ ಏನೇನು ಮಾಡಬೇಕು ಅಂತ ಆ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ಯಾವ ಥರ ಡಯಟ್ ಮಾಡ್ಬೋದು ಅಂದರೆ ಬ್ಯಾಲೆನ್ಸ್ ಡಯಟ್ ಮಾಡ್ಬೋದು, ನಾನು ಎಲ್ಲ ವಿಡಿಯೋ ಥರ ಹೇಳತ್ತೆ. ಬಟ್ ಸ್ವಲ್ಪ ಕ್ಯಾಲೋರೀಸ್ ಜಾಸ್ತಿ ತೊಗೊಳೋದಕ್ಕೆ ಟ್ರೈ ಮಾಡಿ. ತುಂಬ ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡ್ದೇ ಗ್ರ್ಯಾಜುವಲ್ ಆಗಿ ಸ್ವಲ್ಪನೇ ವೆಯ್ಟ್ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಿ. ನಮ್ಮ ಹತ್ರ ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ಜರ್ನಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ವೆಯ್ಟ್ ಲಾಸ್ ಹೇಗೆ ಮಾಡೋದು ಅಂತ ನೀವು ಈ ಪ್ರೋಗ್ರಾಮ್ ಜಾಯ್ನ್ ಆದರೆ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.